ಮತ್ತೊಂದು ಕಡೆ ನಿಶಾ ಯೋಗೀಶ್ವರ್ ಕಾಂಗ್ರೆಸ್ ಸೇರ್ಪಡೆ ಆಗಲಿಕ್ಕೆ ಉತ್ಸುಕರಾಗಿದ್ದಾರೆ. ಇದೇ ವಿಚಾರ ಈಗ ಕುತೂಹಲ ಕಾರಣವಾಗ್ತಾ ಇದೆ. ರಾಜಕೀಯಕ್ಕೆ ಬರಬೇಕು ಅನ್ನೋದು ನನ್ನ ವೈಯಕ್ತಿಕ ಆಯ್ಕೆ. ಪಬ್ಲಿಕ್ ಟಿವಿಗೆ ಸಿಪಿ ಯೋಗೀಶ್ವರ್ ಪುತ್ರಿ ನಿಶಾ ಪ್ರತಿಕ್ರಿಯೆ ಕೊಟ್ಟಿದ್ದಾಳೆ. ನಾನು ಪ್ರಬುದ್ಧಳು, ನನಗೆ ನನ್ನದೇ ಆದಂತಹ ಕನಸುಗಳಿದೆ. ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂತ ಹೇಳಿ ಅಂದುಕೊಂಡಿದ್ದೇನೆ. ಕಾಂಗ್ರೆಸ್ ನಾಯಕರು ಸಮಯ ಬೇಕು ಅಂತ ಹೇಳಿದ್ದಾರೆ, ನೋಡೋಣ ಅಂತ ತಿಳಿಸಿದ್ದಾರೆ. ಈಗಿರುವ ಪಕ್ಷಗಳಲ್ಲಿ ಕಾಂಗ್ರೆಸ್ ಸೂಕ್ತ ಅಂತ ಅನಿಸಿದೆ ಅಂತೇಳಿ ನಿಶಾ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಒಂದು ಕಡೆ ಕಾಂಗ್ರೆಸ್ ಅನ್ನ ಕಿತ್ತೊಗಿಬೇಕು ಅಂತೇಳಿ ಸಿಪಿ ಯೋಗೀಶ್ವರ್ ಪಣ ತೊಟ್ಟಿದ್ದಾರೆ, ಮತ್ತೊಂದು ಕಡೆ ಅವರ ಪುತ್ರಿ ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಉತ್ಸುಕರಾಗಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಿಶಾ ಯೋಗೇಶ್ವರ್ ಅವರು ನನ್ನ ಜೊತೆಗಿದ್ದಾರೆ, ಮಾತನಾಡಿಸ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ನೀವು ಇದೀಗ BJPಲಿ ನಿಮ್ಮ ತಂದೆ ಇದ್ದಾರೆ, ಸಾಕಷ್ಟು ಹೆಸರು ಮಾಡಿಸ್ಕೊಂಡಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಏನು ಹೇಳ್ತೀರಿ ಮೇಡಮ್ ಇದ್ರ ಬಗ್ಗೆ? ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜನ್ರೇಷನ್ ತುಂಬ ಯಂಗ್ ಜನ್ರೇಷನ್. ನಮಗೆ ಪ್ರೊಫೆಷ್ನಲ್ ಮತ್ತು ಪರ್ಸ್ನಲ್ ಲೈಫ್ ಅದು ಸೆಪ್ರೇಟ್ ಮಾಡೋದು ಗೊತ್ತು. ನಮ್ಮ ಸಂಬಂಧಗಳು ಬರಲ್ಲ. ನಾವು ಒಂದು ವೃತ್ತಿ ಜೀವನಕ್ಕೆ ಹೋದಾಗ ನನ್ನ ಸಂಬಂಧಗಳು ಬೇರೆ ಕಡೆ, ಒಂದು ಕಡೆ. ನಾವು ಎಲ್ಲ ಬರೀ ಒಂದು ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು, ನನ್ನ ಕುಟುಂಬ ಅಂತ. ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಇಡೀ ರಾಜ್ಯದ ಕುಟುಂಬ, ಅದು ಒಂದು ದೊಡ್ಡ ಕುಟುಂಬ ನನಗೆ, ನಮ್ಮ ದೇಶ ದೊಡ್ಡ ಕುಟುಂಬ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅವ್ರಿಗೇನು ನಾನು ಮಾಡ್ಕೊಡ್ಬೋದು ನನ್ನ ಕಡೆ ಅಂತ ಯೋಚನೆ ಮಾಡ್ಕೊಂಡು ಒಂದು ಹೆಜ್ಜೆ ಇಟ್ಟಿದ್ದೀನಿ. ಸಾಕಷ್ಟು ಹಿಂದೆ ಎಲ್ಲ ತಂದೆ ಪರವಾಗಿ ಪ್ರಚಾರ ಮಾಡಿದ್ದೆ, ಕ್ಷೇತ್ರದಲ್ಲಿ ಓಡಾಡಿದ್ರು. ಈಗ ಸಕ್ರಿಯವಾಗಿ ರಾಜಕಾರಣಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕೆಂದರೆ ನಿಮ್ಗೆ ಅಷ್ಟೊಂದು ಅನುಭವಗಳು ಆದಮೇಲೆ, ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಮ ಮನಸ್ಸಲ್ಲೂ ತುಂಬ ಆಸೆಗಳು ಹುಟ್ಟುತ್ತೆ, ಆಲೋಚನೆಗಳು ಹುಟ್ಟುತ್ತೆ. ನಾನು ಇದು ಮಾಡ್ಬೋದು, ಅದು ಮಾಡ್ಬೋದು. ತುಂಬ ಕಲ್ತಿರ್ತೀರ, ನೀವು ತುಂಬ ನೋಡಿರ್ತೀರ. ನನಗೂ ಒಂದು ಜಾಸ್ತಿ ಈ ಥರ ಮನಸ್ಸುಗಳಲ್ಲಿತ್ತು, ಆಲೋಚನೆಗಳು. ನನ್ನ ಜನರಿಗೆ ಏನು ಮಾಡಬಹುದು. ಇವಾಗ ನನ್ನ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ನಾನು ಊರ ಕಡೆ ಎಲ್ಲ ಹೋದಾಗ MA ಮಾಡಿದ್ದಾರೆ, MTech ಮಾಡಿದ್ದಾರೆ, BA ಮಾಡಿದ್ದಾರೆ. ಆದರೆ ಅವ್ರು ಮನೇಲೇ ಇದ್ದಾರೆ, ಇಲ್ಲ ಮದುವೆ ಆಗಿಬಿಡ್ತಾರೆ. ಯಾಕೆ? ಅವ್ರಿಗೆ ಕೆಲಸಗಳಿಲ್ವಾ? ಕೆಲಸಗಳಿಲ್ಲ ಅಂದರೆ ಯಾಕಿಲ್ಲ? ಅವ್ರಿಗೆ ಎಕ್ಸ್ಪೋಜರ್ ಇಲ್ವಾ? ಅವ್ರ ಕಾನ್ಫಿಡೆನ್ಸ್ ಇಲ್ವಾ? ಅವ್ರು ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ವಾ? ಇಲ್ಲ ಅವ್ರಿಗೆ ಒಂದು ಜಾಬ್ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾ ಇಲ್ವಾ? ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ಯಾರು ಜವಾಬ್ದಾರಿ ತೊಗೊಳ್ದೇವ್ರು ನಮ್ಮ ಸಮಾಜ ಬೆಳೆಯೋಕ್ಕಾಗಲ್ಲ. ಬರೀ ನಾವು ವಿಮೆನ್ ಎಂಪವರ್ಮೆಂಟು, ನಾವು ಹೆಣ್ಮಕ್ಳನ್ನ ಬೆಳೆಸಬೇಕು ಅಂತ ಅಂದ್ಕೊಂಡ್ರೆ ಅದಾಗಲ್ಲ. ನಾವು ನಿಂತು ಬೆಳೆಸ್ಬೇಕು. ಯಾರು ನಿಂತು ಬೆಳೆಸ್ತಾರೆ? ನಾನೇ ಯಾಕೆ ನಿಂತು ಬೆಳೆಸಬಾರ್ದು ಅಂತ ನಂಗೆ ಅನಿಸ್ತು. ಮೇಡಮ್, ನೀವು ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೇನೆ ಸರಿ, ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡದಕ್ಕೆ ಏನು ಕಾರಣ ಅಂತ? ನಮ್ಮ ರಾಜ್ಯದಲ್ಲಿ ತುಂಬ ಪಾರ್ಟಿಗಳಿಲ್ಲ. ನನಗೆ ಈ ಪಾರ್ಟಿ ಸರಿ ಅಂತ ಅನಿಸ್ತು. ನನಗೆ ಇಲ್ಲಿ ಇವ್ರು ಮಾಡ್ತಿರೋ ನಾನು ರೀತಿಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರೆ ನಾನು ಅಲ್ಲಿಂದ ಬೆಳಿಬೋದು ಅಂತ ಅನಿಸ್ತು. ಜನರ ಮುಂದೆ ನಿಂತು ಕೆಲಸ ಮಾಡ್ಬೋದು ಅಂತ ಅನಿಸ್ತು. ಮೇಡಮ್, ಈಗ ಅಂದರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಯಾರಾದರೂ ಕಾಂಗ್ರೆಸ್ನ ನಾಯಕರ ಜೊತೆ ಮಾತಾಡೋದಾಗಿರ್ಬೋದು, ಪಕ್ಷ ಸೇರ್ಪಡೆ ಬಗ್ಗೆ ಚರ್ಚೆ ಮಾಡೋದು ಆಗಿದೆಯಾ? ಅದು ಚರ್ಚೆಗಳಾಗಿದೆ, ಹಲವಾರು ಚರ್ಚೆಗಳಾಗಿದೆ. ನಾವು ಸಮಯಕ್ಕೆ ಕಾಯಬೇಕು. ಆ ಸಮಯ ಬಂದಾಗ ನೋಡಿ, ನಾನು ತಿರ್ಗಾ ಇದೇ ಮಾತು ಹೇಳ್ತಾ ಇದ್ದೀನಿ. ಸಮಯ ತಗೊಳುತ್ತೆ ಎಲ್ಲ. ಒಂದು ನಾವು ಯಾವತ್ತೂ ದುಡುಕಬಾರ್ದು. ರಾಜಕೀಯ ಅಂದರೆ ದೊಡ್ಡ ಸಮುದ್ರ, ನಾನು ಒಂದು ಚಿಕ್ಕ ಹನಿ ಅದರಲ್ಲಿ. ಅದಕ್ಕೆ ನನಗೆ ಜಾಸ್ತಿ ಯೋಚನೆ ಮಾಡಬೇಕು. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಅದರಲ್ಲಿ ನಂಗೆ ಸಂತೋಷ. ತಂದೆಯವರು BJPಲಿ ಸಾಕಷ್ಟು ಹೆಸರು ಮಾಡಿರುವಂಥವ್ರು, ಪ್ರಭಾವಿ ನಾಯಕರು. ಹಾಗಾಗಿ ನೀವು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಅವ್ರ ಜೊತೆ ಏನಾದ್ರು ಚರ್ಚೆ ಮಾಡಿದ್ದೀರಾ? ಅವರು ಒಪ್ಪಿಗೆ ಇದೆಯಾ ಇದಕ್ಕೆ ಅನ್ನೋದು? ಫ್ಯಾಮಿಲಿ ಅಂತ ಅಂದಮೇಲೆ ಎಲ್ಲ ಒಂದು ವಿಷಯಗಳು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಬಿಟ್ಟೆ ಒಂದು ಅವ್ರ ಸನ್ಮತಿಯಿಂದ ನಾನು ಇದ್ರ ಮುಂದೆ ಬಂದಿರೋದು. ಮೇಡಮ್, ಮತ್ತೊಂದು ಏನಂತಂದರೆ, ಈಗ ಮುಂಬರುವ ಲೋಕಸಭಾ ಚುನಾವಣೆ ಏನಿದೆ, ಇದರಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ತಂದೆಯವರು ಸಾಕಷ್ಟು ಓಡಾಟ ನಡೆಸ್ತಾ ಇದ್ದಾರೆ, ಜವಾಬ್ದಾರಿ ಅವರೇ ತೆಗೆದುಕೊಂಡಿದ್ದಾರೆ. ನೀವೇನಾದರೂ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂದ್ಕೊಂಡಿದ್ದೀರಿ, ನೀವು ಕಾಂಗ್ರೆಸ್ ಪರ ಪ್ರಚಾರ ಏನಾದರೂ ಮಾಡ್ತೀರಾ ಅಥವಾ ಇಲ್ಲಿ ರಾಜಕೀಯವಾಗಿ ಓಡಾಟ ಏನಾದರೂ ನಡೆಸ್ತೀರಾ? ಹೇಗೆ ಮೇಡಮ್? ಸದ್ಯ ನಾನು ಯಾವ ಪಾರ್ಟಿಲೂ ಇಲ್ಲ, ಅದಕ್ಕೆ ನಾನು ಯಾವ ಪಾರ್ಟಿಗೂ ಪ್ರಚಾರ ಮಾಡಲ್ಲ. ಯಾವತ್ತು ನಾನು ಯಾವ್ದಾದ್ರು ಪಾರ್ಟಿಗೆ ಸೇರ್ಕೊಳ್ತೀನೋ ಅವತ್ತು ನಾನು ಆ ಪಾರ್ಟಿಗೋಸ್ಕರ ದುಡಿತೀನಿ. ಯಾಕೆಂದರೆ ಅಲ್ಲಿ ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಆ ಜವಾಬ್ದಾರಿಗಳನ್ನ ನೀವು ನಿಭಾಯಿಸಬೇಕು. ನನಗನ್ಸುತ್ತೆ ಭಗವಂತನಾಗ ಗುಣಗಳು ಕೊಟ್ಟಿದ್ದಾನೆ, ಆವಾಗ ಆ ಜವಾಬ್ದಾರಿಗಳನ್ನ ನಾನು 100% ನಿಭಾಯಿಸ್ತೀನಿ. ಮೇಡಮ್,